ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತಿನ ಎಪಿಸೋಡ್ ನೋಡ್ಕೊಂಬರೋಣ. ನಿನ್ನೆ ಸೂರ್ಯ ಬಂದು ಕುಡ್ಕೊಂಡು ಫುಲ್ ಗಲಾಟೆ ಮಾಡಿರ್ತಾನೆ ಮನೇಲೆಲ್ಲನೂ. ಸಕ್ಕರೆ ಅಪ್ಪ ಹಾಕಿದ್ಲ ಇನ್ನೂ ದಾಟೋದೇ ಇಲ್ಲ, ಇಲ್ಲಿ ಈಗ ಒಂದು ಗೆರೆ ಹಾಕಿದ್ದೀನಿ ಅದನ್ನು ದಾಟು ಅಂದರೆ ದಾಟೋದೇ ಇಲ್ಲ ಅಂಥದ್ರಲ್ಲಿ ನೀನು ನಾನು ಹಾಕಿದ ಗೆರೆಯನ್ನು ದಾಟ್ತಾ ಇದೆಯಾ ಅಂಥೇಳಿ ಸೂರ್ಯ ಕುಡ್ಕೊಂಬಂದು ಗಲಾಟೆ ಮಾಡಿರ್ತಾನೆ. ಅದೇ ವಿಚಾರವಾಗಿ ಇವತ್ತು ಶಾಂತಿ ಮೀನಾನ ಏನಕ್ಕೆ ಅವನು ಕುಡ್ಕೊಂಬಂದು ಗಲಾಟೆ ಮಾಡಿರೋದು, ಏನು ಸಮಾಚಾರ, ಏನು ಇಲ್ದಿರೇ ಏನಕ್ಕೆ ಅವನು ಕುಡ್ಕೊಂಬಂದು ಗಲಾಟೆ ಮಾಡಿದ್ದಾನೆ, ಏನು ನಡೀತಾ ಇದೆ ನಿಮ್ಮಿಬ್ಬರ ಮಧ್ಯೆ ಅಂತ ಕೇಳಿದಾಗ ಈ ಕಡೆ ಮೀನಾ ಇಲ್ಲ ಅತ್ತೆ ಆ ಥರದ್ದೆಲ್ಲ ಏನಿಲ್ಲ ಅಂಥೇಳಿ ಮೀನಾ ಅಂತಾಳೆ. ಅದಕ್ಕೆ ಈ ಕಡೆ ಏನು ಇಲ್ದಿರೇ ಅವ್ನು ಕುಡ್ಕೊಂಬಂದು ಏನಕ್ಕೆ ಗಲಾಟೆ ಮಾಡ್ತಾನೆ, ನನಗೇನು ಹೇಳಿಲ್ಲ ಅಂದರೆ ಗೊತ್ತಾಗೋದೇ ಇಲ್ವಾ ಅಂತ ಹೇಳಿ ಈ ಕಡೆ ಮೀನಾ ಅಂತ ಇರ್ತಾಳೆ. ಅದೇ ಟೈಮ್ಗೆ ಈ ಕಡೆ ಶಾಂತಿ ನಿನ್ನ ಮದುವೆ ಆಗಿ ಏನೋ ಉದ್ಧಾರ ಆಗ್ಬಿಟ್ಟಿದ್ದಾನೆ ಅವನು ಅಂತ ಇದ್ರು, ಇವಾಗ ನೋಡ್ರೆ ನಿನ್ನಿಂದಾನೆ ಕುಡಿಯೋ ಥರ ಆಗೋಗಿದೆಯಲ್ವಾ ಅಂತ ಹೇಳಿ ಈ ಕಡೆ ಶಾಂತಿ ಅಂತ ಇರ್ತಾಳೆ. ಅದಕ್ಕೆ ಈ ಕಡೆ ಮೀನಾ ಇಲ್ಲ ಅತ್ತೆ ಆ ಥರ ಎಲ್ಲ ಖಂಡಿತವಾಗ್ಲೂ ಏನೂ ಇಲ್ಲ, ಒಂದು ಸುಮ್ಮನೆ ಒಂದು ಸಣ್ಣ ಭಿನ್ನಾಭಿಪ್ರಾಯ ಅಷ್ಟೇ ನಮ್ಮಿಬ್ಬರ ಮಧ್ಯೆ ಅಂತ ಹೇಳಿ ಈ ಕಡೆ ಮೀನಾ ಅಂತ ಇರ್ತಾಳೆ. ಅದೇ ಟೈಮಿಗೆ ಈ ಕಡೆ ಸೂರ್ಯನೂ ಬರ್ತಾನೆ. ಸೂರ್ಯ ಬಂದಾಗ ಏನಕ್ಕಪ್ಪ ಕುಡ್ಕೊಂಬಂದು ನೀನು ಆರಾಧ ಅಂತ ಮಾಡ್ತಾಯಿದ್ದೆ, ಏನು ಸಮಾಚಾರ ಏನು ಅಂತ ಕೇಳಿದಾಗ ಈ ಕಡೆ ಸೂರ್ಯ ಮೀನಾ ಮಕ್ಕ ನೋಡಿಕೊಂಡು ಸೈಲೆಂಟಾಗಿರ್ತಾನೆ. ಸೂರ್ಯನೂ ಸಹ ಏನು ಮಾತಾಡೋದೇ ಇಲ್ಲ. ಅದೇ ಟೈಮ್ಗೆ ಈ ಕಡೆ ಮನೋಜ ಬರ್ತಾನೆ. ಅಯ್ಯೋ ಮನೋಜ ಏನೂ ಆಗಿದೆ ಅಂತ ಹೇಳಿ ಈ ಕಡೆ ನೋಡಿ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ಹ್ಞೂ ಅಂತ ಇರ್ತಾನೆ. ಅಯ್ಯೋ ಮೊದಲು ಬಾ ನೀವು ಕುತ್ಕೋ ಬಾ ಅಂತ ಹೇಳಿ ಈ ಕಡೆ ಅಂತ ಶಾಂತಿ ಅಂತಾಳೆ. ಎಲ್ಲರೂ ಏನೋ ಆಯಿತು, ನೈಟು ಮಲ್ಕೋಬೇಕಾದ್ರೆ ಚೆನ್ನಾಗಿದ್ದಲ್ಲ, ಬೆಳಿಗ್ಗೆ ಎದ್ದೇಳಬೇಕಾದ್ರೆ ಏನು ಆಂಜನೇಯ ಮುಖ ಮಾಡ್ಕೊಂಡಿದ್ಯಾ ಅಂತೇಳಿ ಶಾಂತಿ ಕೇಳಿದಾಗ ಈ ಕಡೆ ರೋಹಿಣಿ ಅತ್ತೆ ನಾನು ಕೇಳಿದೆ, ಬೆಳಗ್ಗೆ ದರ್ಶನ ಮುಖ ತುಂಬ ಊದ್ಕೊಂಡ್ಬಿಟ್ಟಿತ್ತು, ಏನಾಯಿತು ಅಂದಿದ್ದಕ್ಕೆ ನೈಟ್ ಬಿದ್ದೋಗ್ಬಿಟ್ಟೆ ಅಂತ ಹೇಳಿದ್ರು, ಅದಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದೆ ಅಂತ ಹೇಳಿ ಈ ಕಡೆ ರೋಹಿಣಿ ಅಂತಾಳೆ. ಹೌದೇನೋ, ಏನೋ ಅಷ್ಟು ಜೋರಾಗಿ ಬಿತ್ತೇನೋ, ಬಾ ಕುತ್ಕೋಬಾ ಅಂತ ಹೇಳಿ ಮನೋಜನ ಕರ್ಕೊಂಬಂದು ಸೋಫಾ ಮೇಲೆ ಕುಳಿಸ್ತಾಳೆ. ಏನು ಮಾಡಿಟ್ಟಿದ್ಯಾ ನನ್ನ ಮಗನ ನೀನು, ಒಂದು ಮಾತು ನನಗೆ ಹೇಳ್ಬೇಕಂತ ಗೊತ್ತಾಗಲಿಲ್ವ ನಿನಗೆ ಅಂತ ಅಂತಾರೆ. ಅದಕ್ಕೆ ಮನೋಜ ಹ್ಞೂ ಅಂತಾನೆ. ಅದಕ್ಕೆ ಏನು ಅಂತಾರೋದು ಇವನು ಅಂದಾಗ ರೋಹಿಣಿ ಇರ್ಬೇಕಾದ್ರೆ ನಿಮಗೆ ಯಾಕೆ ಕೇಳಬೇಕಂತ ಅಂತ ಇದ್ದಾರತ್ತೆ ಅಂತ ಹೇಳಿ ಅಂತಾರೆ. ಈ ಕಡೆ ಅದೇ ಟೈಮ್ಗೆ ಸೂರ್ಯ ಬಂದ್ಬಿಟ್ಟು ಬ್ಯಾಂಡೇಜ್ನ ತೆಗಿಯೋಕ್ಕೆ ಟ್ರೈ ಮಾಡ್ತೇನೆ. ಅಯ್ಯೋ ಅಂತ ಬಾಯ್ ಬಿಡ್ಕೊತಾನೆ ಮನೋಜ. ಈ ಕಡೆ ಶಾಂತಿ ಏನೋ ಮಾಡ್ತಾ ಇದ್ದೆ, ಸುಮ್ಮನಿರೋ, ಏನೋ ಯಾವ ಟೈಮಲ್ಲಿ ಏನು ಮಾಡಬೇಕಂತ ಗೊತ್ತಾಗಲ್ಲೇನೋ, ಯಾವಾಗ ನೋಡು ಅವನು ಗೋಳಿ ಇಕ್ಕೊಂತ ಇರ್ತೀಯ ಅಂತೇಳಿ ಬೈಯೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅದೇ ಟೈಮ್ ಈ ಕಡೆ ರಂಗನಾಥ್ ಬರ್ತಾರೆ. ರಂಗನಾಥ್ ಬಂದು ಇದೇನಿದು ಕರೋನಾ ಟೈಮಲ್ಲಿ ಹಾಕ್ಕೊಬೇಕಾಗಿರೋದು ಬ್ಯಾಂಡೇಜ್ನ ಇವಾಗ ಹಾಕ್ಕೊಂಡಿದ್ದಾನೆ ಅಂತಂದಾಗ ಹೂವು ಅನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದು ಏನು ಹೇಳ್ತಾ ಇದೆಯಾ ಕರೆಕ್ಟಾಗಿ ಹೇಳು ಸಾಯೋ ಅಂತ ಅಂದರೆ ಈ ಕಡೆ ಸೂರ್ಯ ಇವಾಗ ಪೌಡ್ರಮ್ಮನೆ ಅವರಿಗೆ ಸ್ಪೀಕರು, ಪೌಡ್ರಮ್ಮನೆ ಹೇಳಬೇಕು ಅಂತೇಳಿ ಅಂತಾರೆ. ಮಾವ ಬಿದ್ದೋಗ್ಬಿಟ್ರಂತೆ ಅದನ್ನು ಹೇಳ್ತಾ ಇದ್ದಾರೆ ಅಂತೇಳಿ ಅಂತಾರೆ. ಅಲ್ವೋ ಇದೇನೋ ಏನೋ ವೀರ್ಗಾಸೆ ಮಾಡಿಬಿಡ್ತಾರೆ, ವೀರ್ಗಾಸೆ ಎಲ್ಲ ಮಾಡಿ ತೋರಿಸ್ತಾ ಇದೆಯಾ ಅಂತೇಳಿ ಮನೋಜನ ರೇಗಿಸ್ತಾರೆ. ಅದಕ್ಕೆ ಮನೋಜ ಸೂರ್ಯನ ಹೊಡೆದಿದ್ದು ಅಂತೇಳಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಆದರೆ ಈ ಕಡೆ ಯಾರಿಗೂ ಅರ್ಥನೇ ಆಗೋದಿಲ್ಲ. ಇದು ಏನು ಹೇಳ್ತಾ ಇದೆಯೋ ನಿನ್ನ ಭಾಷೆನೋ ಏನೂ ಅರ್ಥ ಆಗ್ತಾಯಿಲ್ಲ ನನಗೆ ಅಂತ ಹೇಳಿ ಬೈಯೋಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಈ ಕಡೆ ಏನಾಯಿತು, ಏನಕ್ಕೋಸ್ಕರ ನೀನು ಈ ಥರ ಸೌಂಡ್ ಮಾಡ್ತಾ ಇದೆಯಾ, ಯಾರಾದರೂ ಹೊಡೆದ್ರಾ ಅಥವಾ ಯಾರಾದರೂ ಏನಾದರೂ ಬೈದಿದ್ದಕ್ಕೆ ಹಿಡ್ಕೊಂಡು ನೀನು ಹೊಡೆದ್ರಾ ಅಂತೇಳಿ ಈ ಕಡೆ ಮನೋಜಗೆ ಅಂತಾನೆ ಸೂರ್ಯ. ಅದಕ್ಕೆ ಮನೋಜ ಅವ್ವ ಅಂತೇಳಿ ಅಂತಾನೆ. ಒಟ್ಟಲ್ಲಿ ಮನೋಜ ತುಂಬ ಕಾಮಿಡಿಯಾಗಿರುತ್ತೆ. ಸರಿ ಅಂತೇಳಿ ರೋಹಿಣಿ ಒಳಗಡೆ ಕರ್ಕೊಂಡು ಹೋಗ್ತಾರೆ ರೆಸ್ಟ್ ಮಾಡಿ ಅಂತ. ಅದೇ ಟೈಮ್ಗೆ ಸೂರ್ಯ ಮೇನೆ ಇಬ್ಬರು ಮಾತಾಡ್ಕೊಂಡು ನಿಂತಿರ್ತಾರೆ. ಇಲ್ಲಿ ಏನ್ರಿ ಆಯಿತು ನಿಮ್ಮ ಅಣ್ಣಗೆ, ಏನು ಸಮಾಚಾರ, ನೀವೇ ಹೊಡೆದಿರೋದಂತ ನನಗೆ ಗೊತ್ತು ಅಂತ ಹೇಳಿ ಅಂದಾಗ ನಾನೇನು ಕೊಡಿಲಿ ಅಂತಾರೆ. ಹೌದು ಅದು ನೀವೇ ಹೇಳಬೇಕು ಅಂತೇಳಿ ಅಂದಾಗ ಅವ್ನು ಕೆಡ್ದಾಗ ಮಾತಾಡ್ದೆ, ಅದಕ್ಕೆ ನಾನು ಹೊಡೆದೆ, ಇಲ್ಲಾಂದ್ರೆ ನಾನೇ ಕೊಡಿಲಿ ಅಂತೇಳಿ ಈ ಕಡೆ ಸೂರ್ಯ ಅಂತಾನೆ. ಹೌದು ನೀವು ಕುಡಿದ್ರೆ ಏನು ಮಾಡ್ತೀರ ಅಂತ ನಿಮ್ಗೆ ನೆನಪೇ ಇರಲ್ಲ ಅಂತೇಳಿ ಈ ಕಡೆ ಮೀನಾ ಅಂದಾಗ ಕುಡಿದ್ರೆ ನಾನು ಏನು ಮಾಡ್ತೀನಿ ಅಂತ ಖಂಡಿತವಾಗ್ಲೂ ನೆನಪಿರುತ್ತೆ, ನಿನ್ನಿಂದ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತಾರೆ. ಈ ಕಡೆ ಕನಕ ಅವ್ರ ತಾಯಿ ಏನೇ ಮಾಡ್ತಾ ಇದ್ದೆ, ನಿದ್ದೆ ಮಾಡ್ತಾ ಇದ್ದೆ, ಊಟ ತಿಂಡಿ ಏನು ಬೇಡ ಅಲ್ವಾ, ತಿಂದಿರಲ್ಲ ನನ್ನ ಪ್ರಕಾರ ನೀನು ಅಂತೇಳಿ ಕಿಚನ್ಗೆ ಹೋಗಿ ಆ ಅಮ್ಮನೇ ಹೋಗಿ ಊಟ ಹಾಕ್ಕೊಬಂದು ಕುತ್ಕೊತಾಳೆ. ಎದ್ದೋಳಮ್ಮ ಕನಕ, ಊಟ ಮಾಡು, ನಿನಗೆ ಊಟ ತಿಂಡಿ ಎಲ್ಲ ಏನು ಬೇಡ ಅಲ್ವಾ ಅಂತ ಹೇಳಿ ಬಿಡಿಸ್ತಾಳೆ. ಆದರೆ ಕನಕ ಎದ್ದೋಳೋದೇ ಇಲ್ಲ. ಕನಕ ಏನಾಯ್ತಮ್ಮ ಎದ್ದೋಳು ಅಂದ್ರೆ ಕನಕ ಎದ್ದೋಳೋದೇ ಇಲ್ಲ. ಈ ಕಡೆ ಕನಕ ತಾಯಿಗೆ ತುಂಬ ಟೆನ್ಷನ್ ಆಗೋಗುತ್ತೆ. ಅಯ್ಯೋ ಏನಾಯಿತು ಕನಕ, ಎದ್ದೋಳಮ್ಮ ಅಂದ್ರೂ ಎದ್ದೋಳೆಲ್ಲ ಮೈ ತುಂಬ ಬಿಸಿಯಾಗಿರುತ್ತೆ. ಸರಿ ಅಂಥೇಳಿ ಮನೋಜಗೆ ಕಾಲ್ ಮಾಡಿ ದಯವಿಟ್ಟು ಡಾಕ್ಟ್ರನ್ನ ಕರ್ಕೊಬರೋ ಬೇಗ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂಥೇಳಿ ಆಟೋನ ಹತ್ತಿ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಹೋಗ್ತಾನೆ. ಅಮ್ಮ ಏನಾಯ್ತಮ್ಮ, ಬೆಳಗ್ಗೆ ಚೆನ್ನಾಗಿದ್ಲಲ್ಲ ಇವಾಗ ಏನಾಯಿತು ಅಂತೇಳಿ ಮಂಜ ಕೇಳಿದಾಗ ಗೊತ್ತಿಲ್ಲ ಕಣೋ, ನೀವು ನಿದ್ದೆ ಮಾಡ್ತಾಯಿದ್ಲು, ಊಟ ಮಾಡ್ದ ಅಂತ ಹೇಳಿ ಕೇಳಿದೆ, ಅವಳೇನು ಮಾತಾಡಲಿಲ್ಲ, ಅದಕ್ಕೋಸ್ಕರ ನಾನು ಊಟ ಮಾಡಮ್ಮ ಅಂತೇಳಿ ಊಟ ಮಾಡಿಸ್ಬೇಕಂತೇಳಿ ಎಬ್ಬರಿಸ್ತೇನೆ. ನೋಡ್ರಿ ಮೈಯೆಲ್ಲ ತುಂಬ ಬಿಸಿ ಇತ್ತು, ಅದೇನು ನನ್ನ ಹಣೆ ಬರೋಣ ಏನೋ ಗೊತ್ತಿಲ್ಲ, ಏನಕ್ಕೆ ಈ ಥರ ಆಗ್ತಾಯಿದೆ ಅಂತ ಗೊತ್ತಿಲ್ಲ, ಇವಾಗ ನನ್ನ ಮಗುಗೆ ಏನಾಯಿತು ಅಂತ ಗೊತ್ತಾಗ್ತಾನೆ ಇಲ್ವಲ್ಲಪ್ಪ ಅಂತ ಹೇಳಿ ಗೋಳಾಡ್ತಾ ಇರ್ತಾಳೆ. ಅಮ್ಮ ಏನೂ ಆಗಲ್ಲಮ್ಮ, ಟೆನ್ಷನ್ ತೊಗೊಬೇಡ, ಆರಾಮಾಗಿರು ಅಂತೇಳಿ ಈ ಕಡೆ ಮನೋಜ ಡ್ರೈವರ್ ಸ್ವಲ್ಪ ಬೇಗ ಹೋಗಿ ಅಣ್ಣ ಪ್ಲೀಸ್ ಅಂತ ಹೇಳಿ ಡ್ರೈವರ್ನ ರಿಕ್ವೆಸ್ಟ್ ಮಾಡ್ತಾ ಇರ್ತಾರೆ. ಅದೇ ಟೈಮ್ಗೆ ಈ ಕಡೆ ಮೀನಾಗೆ
ಕಾಲ್ ಮಾಡಿ ಈ ಥರ ಆಗಿದೆ ಅಂತ ಹೇಳ್ತಾರೆ. ಏನಾಯ್ತಂತೆ ಅಂತೇಳಿ ಸೂರ್ಯ ಅಂದಾಗ ಗೊತ್ತಿಲ್ಲ ರೀ, ಹುಷಾರಿಲ್ಲಂತೆ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರಂತೆ ಅಂತೇಳಿ ಈ ಕಡೆ ಮೀನಾ ಸೂರ್ಯನೂ ಸಹ ಹಾಸ್ಪಿಟ್ಲಿಗೆ ಎದ್ದು ಬರೋಕ್ಕೆ ಆ ಕಡೆ ರೆಡಿಯಾಗಿರ್ತಾರೆ. ಈ ಕಡೆ ಇವ್ರು ಬರೋ ಟೈಮಲ್ಲಿ ಅರುಣ್ ಸಹ ನೋಡಿ ಅಲ್ಲಿಂದ ಏನಾಯಿತು ಅಂತೇಳಿ ಅವರಿಂದನೇ ಆಟೋ ಹಿಂದೆನೇ ಬರ್ತಾನೆ. ಅದೇ ಟೈಮ್ಗೆ ಈ ಕಡೆ ಮನೆಯವರೆಲ್ಲ ಬಂದಾಗ ಏನಾಯಿತು ಏನೋ ಅಂತ ಕೇಳಿದಾಗ ಇಲ್ಲ ಏನಿಲ್ಲ, ಒಂದು ಸ್ವಲ್ಪ ಜ್ವರ ಅಷ್ಟೇ, ತಲೆ ಕೆಡಿಸ್ಕೋಬೇಡಿ ಅಂತೇಳಿ ಅವ್ರ ತಾಯಿ ಹೇಳ್ತಾರೆ. ಅದಕ್ಕೆ ಈ ಕಡೆ ಸೂರ್ಯ ತುಂಬ ಕೋಪದಲ್ಲಿ ನೋಡ್ತಾ ಇರ್ತಾನೆ, ಇವ್ರೇನಕ್ಕೆ ಇಲ್ಲಿ ಬಂದಿದ್ದಾರೆ ಅಂತ ಹೇಳಿ. ಈ ಕಡೆ ಅರುಣ್ ಬಂದು ಬೇರೆಯವ್ರ ಹತ್ರ ಮಾತಾಡ್ತಾ ಇರ್ತಾನೆ, ಮೆಡಿಸನ್ ಬಗ್ಗೆ ಮಾತಾಡ್ತಾ ಇರ್ತಾನೆ. ಅದೇ ಟೈಮ್ಗೆ ಸೂರ್ಯ ಒಳಗಡೆ ಬಂದಿರ್ತಾನೆ. ಸರಿ ಅಂತ ಹೇಳಿ ಮೆಡಿಸನ್ ಬಗ್ಗೆ ಎಲ್ಲ ಮಾತಾಡಿ ಮೆಡಿಸನ್ ತೊಗೊಂಡು ಇನ್ನೇನು ಒಳಗಡೆ ಬರೋ ಟೈಮಿಗೆ ಈ ಕಡೆ ಅರುಣ್ ಮತ್ತು ಈ ಕಡೆ ಸೂರ್ಯ ಇಬ್ಬರು ಮುಖಾಮುಖಿ ಆಗ್ತಾರೆ. ಏನಕ್ಕ ಮಂಜು ಇವರೆಲ್ಲ ಬಂದಿರೋದು, ನಮ್ಮನೆಯವ್ರನ್ನ ಬೇರೆ ಯಾರ್ಯಾರು ನೋಡೋವಂಥ ಅವಶ್ಯಕತೆ ಏನಿಲ್ಲ, ನಮ್ಮನೆಯವ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊತೀರಿ, ರೋಡಲ್ಲಿ ಹೋಗೋರೆಲ್ಲ ಏನಕ್ಕೆ ಬರಬೇಕು ಅಂತ ಹೇಳಿ ಅಂದಾಗ ಈ ಕಡೆ ಅರುಣ್ ತುಂಬಾ ರೇಜ್ ಆಗೋಗ್ಬಿಡ್ತಾನೆ. ನಾನು ನಾಳೆ ಅವಳಿಗೆ ಗಂಡ ಆಗೋನು, ಅವಳಿಗೆ ಅವ್ರ ಮೇಲೆ ಎಲ್ಲ ಅಧಿಕಾರ ನನಗಿದೆ ಅಂತ ಹೇಳಿ ಈ ಕಡೆ ಅರುಣ್ ಅಂತಾನೆ. ನಿನ್ನನ್ನು ಕನ್ಯಾದಾನ ಮಾಡ್ಕೊಡೋರು ಯಾರು, ನಿನಗೆ ಕೈ ಕಾಲೇ ಇರೋಲ್ಲ ಕನ್ಯಾದಾನ ಮಾಡೋದಕ್ಕೆ, ಆ ಥರ ಮಾಡಿಬಿಡ್ತೀನಿ, ಯಾವುದೇ ಕಾರಣಕ್ಕೂ ನೀನು ಗಂಡ ಆಗೋಕ್ಕೆ ನಾನು ಒಪ್ಕೊಳ್ಳೋದಿಲ್ಲ, ಅವಳನ್ನ ಕೊಟ್ಟು ನೀನು ಮದುವೆ ಮಾಡ್ತೀನಿ ಅಂತ ಹೆಂಗೋ ಅಂದ್ಕೊಂಡೆ, ನೀನು ಕೊಡೋಕ್ಕೆ ಸಾಧ್ಯನೇ ಇಲ್ಲ ಅಂಥೇಳಿ ಅಂತಾರೆ. ಅದಕ್ಕೆ ನೋಡು ಎಲ್ರೂ ಲವ್ವಲ್ಲಿ ಬೇರೆ ಏನಾದರೂ ಕೊಟ್ಟರೆ ನೀನು ಅವಳಿಗೆ ಬಿ ಪಿ ಕೊಟ್ಟಿದ್ಯಾ ನೋಡು, ಅವಳು ಹೆಂಗೆ ಮನಸ್ಸಿದೆ ನೋಡು ಅಂದಾಗ, ನನ್ನಿಂದ ಅಲ್ಲ ನಿನ್ನಿಂದ ಅವಳು ಹಾಳಾಗಿರೋದು, ನಿನ್ನಿಂದ ಅವಳ ಜೀವನ ಹಾಳಾಗಿರೋದು, ನೀನೇ ಅವಳ ಜೀವನ ಹಾಳು ಮಾಡ್ತಾ ಇರೋದು, ನಮ್ಮ ಪ್ರೀತಿ ನೀನೇ ದೂರ ಮಾಡ್ತಾ ಇರೋದು, ಅವಳು ಈ ಥರ ಆಗೋಕ್ಕೆ ನೀನೇ ಕಾರಣ ಅಂತ ಹೇಳಿ ಈ ಕಡೆ ಅರುಣ್ ಅಂತಾನೆ. ಅದಕ್ಕೆ ಸೂರ್ಯ ಯಾರೋ ದೂರ ಮಾಡ್ತಾ ಇರೋದು, ಅವಳ ಜೀವನನ ನೀನು ಹಾಳು ಮಾಡ್ತಾ ಇರೋದು ಅಂತೇಳಿ ಈ ಕಡೆ ಸೂರ್ಯ ಅಂತಾನೆ. ಅದಕ್ಕೆ ನನ್ನ ಮೇಲೆ ಇರೋ ದ್ವೇಷಕ್ಕೆ ಅವ್ರ ಮೇಲೆ ನೀನು ದ್ವೇಷ ತೀರಿಸ್ಕೊತಾ ಇದೆಯಾ, ನನ್ನ ಮೇಲೆ ಇರೋ ಕೋಪಕ್ಕೆ ಕನಕನ ನಾನು ದೂರ ಮಾಡ್ತಾ ಇದೆಯಾ ಅಷ್ಟೇ, ನೀನು ಇದರಿಂದ ಅವಳಿಗೆ ನನಗೆ ಕಷ್ಟ ಆಗೋದು, ನಿನಗೇನು ಕಷ್ಟ ಆಗುತ್ತೆ ಅಂತ ಹೇಳಿ ಬೈತಾರೆ. ಯಾರ ಹತ್ರ ನೀನು ಮಾತಾಡ್ತಾ ಇರೋದು ಅಂತ ಇಬ್ಬರು ಜಗಳಕ್ಕೆ ನಿಂತ್ಕೊತಾರೆ. ಮನೆಯವರೆಲ್ಲ ಸಮಾಧಾನ ಮಾಡಿ ಅವ್ರನ್ನ ಆಚೆ ಕಡೆ ಹೋಗೋಕೆ ಟ್ರೈ ಮಾಡ್ತಾರೆ. ಸೂರ್ಯನೇ ಆಚೆ ಹೋಗಿ ನಿಂತ್ಕೊತಾನೆ. ಅದೇ ಟೈಮಿಗೆ ಅವರಿಂದ ಮೀನಾನು ಹೋಗ್ತಾಳೆ. ಈ ಕಡೆ ಡಾಕ್ಟರ್ ಬಂದು ಏನೂ ತೊಂದರೆ ಇಲ್ಲಮ್ಮ, ನಥಿಂಗ್ ಟು ವರಿ, ಟೆನ್ಷನ್ ತೊಗೊಳಂಗಿಲ್ಲ, ಪೇಷಂಟ್ ಸ್ಟೇಬಲ್ ಆಗಿದ್ದಾರೆ ಅಷ್ಟೇ, ಒಂದು ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಬಿಡಿ ಅಂತೇಳಿ ಮನೆಯವ್ರಿಗೆ ಹೇಳ್ತಾಳೆ. ಸರಿ ಆಯಿತು ಅಂತ ಹೇಳಿ ಈ ಕಡೆ ಅವ್ರ ತಾಯಿನೂ ಸುಮ್ಮನೆ ಆಗ್ತಾಳೆ. ಈ ಕಡೆ ಸೂರ್ಯ ಆಚೆ ಕಡೆ ಬಂದಿರೋನು ಅವರಿಂದಲೇ ಮೀನಾನು ಹೋಗ್ತಾಳೆ. ಎಲ್ಲೇ ಹೇಳಿ ಅಂದರು, ಎಲ್ಲೇ ಹೋದ್ರು ಬೈದ ಅವ್ರನ್ನ ಅಂದಾಗ ನಾನೇನಕ್ಕಮ್ಮ ಬೈಲಿ, ಅವರೇ ನನ್ನ ಮೇಲೆ ಕೂಗಾಡಿ ಹಾರಾಡಿ ಹೋದ್ರು ಅಂತೇಳಿ ಅಂತಾರೆ. ಈ ಕಡೆ ಸೂರ್ಯನು ಸಹ ಜಗಳ ಮಾಡ್ತಾ ಇರ್ತಾನೆ. ಏನಕ್ಕೆ ಅವ್ನು ಇಲ್ಲೆಲ್ಲ ಬರಬೇಕಿತ್ತು, ಯಾರು ಅವ್ರನ್ನ ಬರೋಕ್ಕೆ ಹೇಳಿದ್ದು ಅಂತೇಳಿ ಸೂರ್ಯ ಅಂದಾಗ ಈ ಕಡೆ ಮೀನಾರಿ ಅಂಥದ್ದೆಲ್ಲ ಏನೂ ಇಲ್ಲ, ಇದು ಹಾಸ್ಪಿಟ್ಲು, ನಿಮ್ಮ ಮನೆಯಲ್ಲ ಕೂಗಾಡೋದೆಲ್ಲ ಇಟ್ಕೊಬೇಡಿ ಅಂತೇಳಿ ಅಂದಾಗ ಈ ಕಡೆ ಸೂರ್ಯ ಸರಿಯಮ್ಮ ಆಯಿತು ಅವ್ರನ್ನೇ ಇಟ್ಕೊಳ್ರಿ, ನಾನೇ ಹೊಡ್ತೀನಿ ಅಂತೇಳಿ ಅಲ್ಲಿಂದ ಹೊಡಿರ್ತಾನೆ. ಅದೇ ಟೈಮ್ಗೆ ಮೀನಾ ತಾಯಿ ಬಂದು ಯಾಕೆ ಹೇಳಿ ಅಂದ್ರೆ ಕಳಿಸ್ತೀನಿ ನೀನು ಅಂತೇಳಿ ಅಂದಾಗ ಮೀನಾ ನಾನೇನೂ ಅಂದಿಲ್ಲಮ್ಮ, ಅವರೇ ಕೂಗಾಡಿ ಚಾಡಿ ಹೋಗಿರೋದು, ಏನಮ್ಮ ಮಾಡೋದು ಅಂತೇಳಿ ಈ ಕಡೆ ಮೀನಾ ಅಂತಾಳೆ. ಸರಿ ಆಯಿತು ಬನ್ನಿ ಮೊದಲು ಹೋಗಿ ಕನಕ ನೋಡೋಣ, ಅವ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊತೀರ ನೀವು ಅಂತೇಳಿ ಮೀನಾ ಅವ್ರ ಅಮ್ಮನ ಕರ್ಕೊಂಡು ಮತ್ತೆ ಕನಕ ರೂಮ್ ಇರೋ ವಾರ್ಡ್ಗೆ ಹೋಗ್ತಾಳೆ. ಅಲ್ಲಿಗೆ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ. ಮುಂದಿನ ಎಪಿಸೋಡಲ್ಲಿ ಕನಕ ಮದುವೆ ಮಾಡಬೇಕು ಅಂತ ಹೇಳಿ ಮೀನಾ ನಿರ್ಧಾರ ಮಾಡ್ತಾರೆ. ಅದಕ್ಕೆ ಅವ್ರ ತಾಯಿ ಯಾವ ರೀತಿ ಬೆಂಬಲ ಕೊಡ್ತಾರೆ ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ಅಪ್ಲೋಡ್ ಮಾಡ್ತೀನಿ. ಬಾಯ್ ಬಾಯ್.